ನಿನ್ನೆಯ ದಿವಸ ಬೆಂಗಳೂರು ನಗರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಅಪರಾಧ ಪ್ರಕರಣ ದಾಖಲಾಗಿದೆ. ಇದು ಒಬ್ಬ ಹರಿಯಾಣ ಮೂಲದ ವ್ಯಕ್ತಿ ಬೆಂಗಳೂರು ನಗರದಲ್ಲಿ ಬಂದಿದ್ದು, ಈತ ನಿಷೇಧಿತ ಎಡಪಂಥೀಯ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದು, ಆ ಸಂಘಟನೆಗಳ ಅನೇಕ ರೆಸ್ಟ್ರಿಕ್ಟೆಡ್ ಲಿಟ್ರೇಚರ್ ಏನಿದೆ ಅವುಗಳನ್ನು ಆತ ಹೊಂದಿದ್ದಲ್ಲದೆ, ಈತ ಆ ಸಂಘಟನೆಗಳ ಧ್ಯೇಯೋದ್ದೇಶಗಳಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅಂತಕ್ಕಂಥ ಆಧಾರದ ಮೇಲೆ ಆತನನ್ನು ಬಂಧಿಸಿ ಆತನ ಮೇಲೆ ಈಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದ್ದು 15 ದಿವಸಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಆತನನ್ನು ಪಡೆದುಕೊಳ್ಳಲಾಗಿದೆ. ಮುಂದಿನ ಈ ದಿವಸಗಳಲ್ಲಿ ಆತನ ಕೂಲಂಕುಷ ವಿಚಾರಣೆ ಮತ್ತು ಆತನ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಬೆಂಗಳೂರಿಗೆ ಯಾವ ಉದ್ದೇಶಕ್ಕೆ ಬಂದಿದ್ದ? ಈತ ಬೆಂಗಳೂರು ವೈಯಕ್ತಿಕ ಖಾಸಗಿ ಕೆಲಸದ ನಿಮಿತ್ತ ಇಲ್ಲಿಗೆ ಬಂದಿದ್ದಾಗಿ ಈಗ ಹೇಳ್ತಾ ಇದ್ದೇನೆ. ಅದನ್ನು ನಾವು ಇನ್ನೂ ಹೆಚ್ಚು ವಿಚಾರಣೆಗೆ ಒಳಪಡಿಸ್ತೀವಿ. ಕಳೆದ 2-3 ದಿವಸಗಳಿಂದ ಇರ್ಬೋದು ಅಂತ. ಅದ್ರ ಬಗ್ಗೆ ಈಗೇನು ನಾವು ಪೊಲೀಸ್ ಅಭಿರಕ್ಷೆಯನ್ನು ಪಡೆದಿದ್ದೇವೆ, ಅದರ ಆಧಾರದಲ್ಲಿ ಕೂಲಂಕುಷವಾದಂಥ ವಿಚಾರಣೆ ತನಿಖೆಯನ್ನು ಕೈಗೊಳ್ತೇವೆ. ಬೆಂಗಳೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಶುಭ ಹಬ್ಬವನ್ನು ತಾವೆಲ್ಲ ಸೌಹಾರ್ದಯುತ ವಾತಾವರಣದಲ್ಲಿ ಶಾಂತಿಯುತವಾಗಿ ಆಚರಿಸಬೇಕು ಅಂತ ಹೇಳಿ ನಾನು ಕೋರಿಕೊಳ್ತೇನೆ. ಅದಕ್ಕೆ ಪೂರಕವಾಗಿ ನಾವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಯಾವುದೇ ರೀತಿಯ ಸಮಸ್ಯೆ ಅಥವಾ ತೊಂದರೆ ಉಂಟಾದಲ್ಲಿ ನಮ್ಮ ಪೊಲೀಸ್ 112 ನಂಬರ್ಗೆ ಕರೆ ಮಾಡಬಹುದು. ಜೊತೆಗೆ ಏನೇ ಸಹಾಯ ಸಹಕಾರ ಬೇಕಾಗಿದ್ದಲ್ಲಿ ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅನ್ನೋದನ್ನು ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.